ಆಟೋದಲ್ಲಿ ಒಂದು ಮೂಲೆಯಲ್ಲಿ ಕೂತಿದ್ದ ಮೈಥಿಲಿ ಪಕ್ಕಕ್ಕೆ ಸರಿದು ಕೂತ ವಿನಯನನ್ನ ಕೆಕ್ಕರಿಸಿ ನೋಡಿದ್ಲು. ಅವನ ಕಣ್ಣು ಹೊಡೆದು ಎಲ್ಲಿಗೆ ಹೋಗ್ಬೇಕಂತ ಆಟೋ ಚಾಲಕನಿಗೆ ಹೇಳ್ದ. ವಿನಯ್ ಮೈಗೆ ತಗಲು ಮುನ್ನವೇ ಮೈಥಿಲಿ ತನ್ನ ಬ್ಯಾಗನ್ನು ಇಬ್ಬರ ನಡುವೆ ಇಟ್ಕೊಂಡ್ಳು. ಇದೇನಾದರೂ ಚೀನಾ ಗೋಡೆ ಅಂದ್ಕೊಂಡಿದ್ಯಾ? ಮೈಥಿಲಿ ಪಾಪ ಅನ್ನುತ್ತಾ ಅವನು ಬ್ಯಾಗ್ ಎಳೆದು ಪಕ್ಕಕ್ಕಿಟ್ಟು ಅವಳಿಗೆ ಅಂಟ್ಕೊಂಡು ಕೂತ. ವಿನಯ್, ನೀನು ತುಂಬ ಅತಿಯಾಗಿ ಮಾಡ್ತಿದ್ಯಾ ಅಂತ ಉರಿದು ಬೀಳುತ್ತಾ ಹೇಳಿದ್ಲು ಮೈಥಿಲಿ. ಇನ್ನೂ ತುಂಬ ಕಡಿಮೆ ಆಗಿದೆ, ಇನ್ನು ಹೆಚ್ಚು ಮಾಡಬೇಕು ಅಂದ್ಕೊಳ್ತಿದ್ದೀನಿ. ಯಾಕೆ ಹೀಗೆ? ಇದನ್ನೆಲ್ಲ ಯಾವುದಕ್ಕಾಗಿ ಮಾಡ್ತಿದೀಯಾ? ನಿನಗಾಗಿ? ನಾನು ನಿನಗೆ ಸರಿಯಾದವಳಲ್ಲ ವಿನಯ್, ಅರ್ಥ ಮಾಡ್ಕೋ. ನನ್ನ ಜೊತೆ ನೀನು ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕಿರೋದಕ್ಕೆ ಸಾಧ್ಯ ಇಲ್ಲ? ನಾನು ಮನುಷ್ಯ ರೂಪದಲ್ಲಿರೋ ರಾಕ್ಷಸಿ. ಈಗ ನನಗೆ ನಡೆದ ಘಟನೆಗಳಿಂದ ನಾನು ಹೀಗೆ ಮೆತ್ತಗಾಗಿದ್ದೀನಿ, ಬದಲಾಗಿದ್ದೀನಿ ಅಂತ ನೀನು ತಪ್ಪು ತಿಳ್ಕೊಳ್ಬೇಡ. ನಿನ್ನ ಬೆಲೆ ಬಾಳೋ ಸಮಯವನ್ನು ಮತ್ತು ಭಾವನೆಗಳನ್ನ ನನಗಾಗಿ ವ್ಯರ್ಥ ಮಾಡಬೇಡ. ನಿನಗೆ ಒಳ್ಳೆ ಕುಟುಂಬ ಇದೆ, ಒಳ್ಳೆ ಕೆಲಸ ಇದೆ. ಯಾವುದಾದ್ರೂ ಸಂಪ್ರದಾಯಸ್ಥ ಕುಟುಂಬದ ಹುಡುಗಿಯನ್ನು ಮದುವೆಯಾಗಿ ಸುಖವಾಗಿರು. ನೀನು ಚೆನ್ನಾಗಿದ್ದರೆ ತನುಜಾಳ ಜೀವನ ಕೂಡ ಚೆನ್ನಾಗಿರುತ್ತೆ. ಇಲ್ದಿದ್ರೆ ಅವಳಿಗೂ ತೊಂದರೆ ಆಗತ್ತೆ. ಅವಳ ಮಾತನ್ನು ರೆಪ್ಪೆ ಹೊಡೆಯದೆ ಕೇಳ್ತಾ ಇದ್ದ ವಿನಯ್. ಮದುವೆ ಆಗೋ ಮೊದಲೇ ನಾದಿನಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡೋ ಅದಕ್ಕೆ ತನುಜಾಗೆ ಸಿಕ್ಕಿರೋದು ಅವಳ ಅದೃಷ್ಟ ಅಂತ ನಗ್ದ. ಮೈಥಿಲಿ ಸಿಟ್ಟಿನಿಂದ ನೋಡ್ತಾ, ನನಗೆ ನಿನ್ನ ಸಾವು ನಿಮ್ಮ ಅಮ್ಮನಿಗೆ ನಿಜ ತಿಳಿದ್ರೆ ಅವರೇ ನೋಡ್ಕೊಳ್ತಾರೆ ಅಂದ್ಲು ಹಠದಿಂದ. ಏನು ನಿಜ ಅಂತ ಹುಬ್ಬುಗಂಟಿಕ್ಕಿ ಕೇಳ್ದ. ಒಬ್ಳು ಹಾಳಾದ ಹುಡುಗಿಯನ್ನ ಮನೆಯಲ್ಲಿಟ್ಕೊಂಡು ಅನ್ನ ಹಾಕ್ತಿದ್ದೀನಿ ಎಂಬ ನಿಜ. ಆ ಮಾತನ್ನು ಕೇಳಿ ಆಟೋ ಡ್ರೈವರ್ ಕನ್ನಡಿ ಮೂಲಕ ಮೈಥಿಲಿಯನ್ನು ಒಂದು ವಿಚಿತ್ರ ರೀತಿಯಲ್ಲಿ ನೋಡೋದನ್ನು ಕಂಡ ವಿನಯ್ಗೆ ರಕ್ತ ಕುದೀತು. ಪೇಟೆಗೆ ತಲುಪೋವರೆಗೆ ಇಬ್ಬರ ನಡುವೆ ಯಾವುದೇ ಮಾತುಗಳಿರಲಿಲ್ಲ. ಆಟೋ ಚಾಲಕನಿಗೆ ಹಣ ನೀಡುವಾಗ, ಇನ್ನೊಮ್ಮೆ ಯಾವುದೇ ಹುಡುಗಿ ಕಡೆ ಆ ರೀತಿ ನೋಡಿದ್ರೆ ನಿನಗೆ ವಿಕಲಚೇತನರ ಕೋಟದಲ್ಲಿ ಫೆನ್ಷನ್ ಬರುವಂತೆ ಮಾಡ್ತೀನಿ ಅಂತ ಗಟ್ಟಿ ಎಚ್ಚರಿಕೆ ನೀಡಿ ಮೈಥಿಲಿಯ ಕೈ ಹಿಡಿದು 3 ಅಂತಸ್ತಿನ ಆಸ್ಪತ್ರೆಯ ಕಟ್ಟಡದೊಳಗೆ ಕರ್ಕೊಂಡು ಹೋದ. ಇಲ್ಲಿಗ್ಯಾಕೆ? ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ. ಹೆಚ್ಚು ಮಾತಾಡಿದ್ರೆ ಬಾಯಿಗೆ ದಾರ ಹಾಕಿ ಹೊಲಿದು ಬಿಡ್ತೀನಿ ಅಂತ ನೇರವಾಗಿ 2ನೇ ಅಂತಸ್ತಿನಲ್ಲಿದ್ದ ಸ್ತ್ರೀರೋಗ ತಜ್ಞರು, ಗೈನಕಾಲಜಿಸ್ಟ್ ಬಳಿ ಕರೆದೊಯ್ದ. ಇತ್ತ ಅರ್ಜುನ್ ಮನೆಯಲ್ಲಿ ಹರ್ಷ ಇನ್ನೂ ಹೋಗಿಲ್ವೇ ಅಂತ ಸಿಟ್ಟಿನಿಂದ ಹೊರಬಂದ ಹೀರಾ ಅಲ್ಲಿ ಯಾರೂ ಇಲ್ಲದಿರೋದನ್ನು ಕಂಡು, ಇಲ್ಲೇನು ಮಾಡ್ತಿದ್ಯಾ ನೀನು ಅಂತ ಗಂಭೀರವಾಗಿ ಕೇಳಿದ್ಲು. ಏನು ಮಾಡ್ತಿದ್ದೀನಿ ಅಂತ ನಿನಗೆ ಕಾಣಿಸ್ತಿಲ್ವಾ? ನಾನು ಬೇಬಿ ಗರ್ಲ್ ಜೊತೆ ಆಟ ಆಡ್ತಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವಳು ಹೊರಟು ಹೋಗ್ತಾಳೆ. ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಸಮಯ ಕಳೀತಿದ್ದೀನಿ. ಇದರಲ್ಲಿ ನಿನಗೇನು ತೊಂದರೆ ಅಂತ ಹರ್ಷ ಕೂಡ ತಿರುಗಿ ಕೇಳ್ದ. ಅವನ ಜೊತೆ ವಾದ ಮಾಡೋದಿಷ್ಟ ಇಲ್ಲದೆ, ಹೀರಾ ಖುಷಿ ಬಾ, ನಾವಿಬ್ಬರು ಆಟ ಆಡೋಣ ಅಂತ ತಂಗಿಯ ಕೈ ಹಿಡಿದ್ಲು. ನಾವು ಮೂವರು ಇಲ್ಲೇ ಆಡೋಣ ಹೀರಾ, ಹೀರೋ ಕೂಡ ಇದ್ದಾರಲ್ಲ, ಕಣ್ಣ ಮುಚ್ಚಾಲೆ ಆಡೋಣ. ಇವನ ಜೊತೆ ನಾನು ಆಡೋದಿಲ್ಲ ಅಂದ್ಲು ಹೀರಾ. ಯಾಕೆ? ನಿಜಕ್ಕೂ ನಿಮ್ಮಿಬ್ಬರ ನಡುವೆ ಯಾಕೆ ಜಗಳ ಅಂತ ಖುಷಿ ಕೇಳಿದ್ಲು. ಜಗಳ ಏನೂ ಇಲ್ಲ ಏಂಜಲ್. ಒಂದು ಸಲ ಮಾಲ್ನಲ್ಲಿ ಹೀರಾ ಹಾರಿಸ್ಕೊಂಡ ಡ್ರೆಸ್ ಮತ್ತು ನಾನು ನನ್ನ ತಂಗಿಗಾಗಿ ಹಾರಿಸಿದ ಡ್ರೆಸ್ ಒಂದೇ ಆಗಿತ್ತು. ಅವಳಿಗೆ ಅದೇ ಬೇಕು ಅಂದ್ಲು, ನಾನು ಕೊಡಲಿಲ್ಲ. ಕೊನೆಗೆ ನಾನೇ ಆ ಡ್ರೆಸ್ ಕೊಂಡ್ಕೊಂಡೆ. ಅಂದಿನಿಂದ ನನ್ನ ಮೇಲೆ ಅವಳಿಗೆ ಕೋಪ ಅಂತ ಹರ್ಷ ವಿವರಿಸ್ತಾ ಇದ್ದ. ಏನು ಹೀರಾ ನೀನು, ಒಂದು ಬಟ್ಟೆಗಾಗಿ ಇಷ್ಟೊಂದು ಕೋಪನಾ? ಮಮ್ಮಿ ಹೇಳ್ತಾರೆ, ನಮಗೆ ಯಾರ ಮೇಲಾದರೂ ಕೋಪ ಬಂದರೆ ತಕ್ಷಣ 10ರವರೆಗೆ ಎಣಿಸಿ ಆ ಕೋಪವನ್ನು ಅಲ್ಲೇ ಬಿಟ್ಟು ಬರಬೇಕು. ನಮ್ಮ ಸಮಯ ಮತ್ತು ಭಾವನೆಗಳನ್ನ ಅವರಿಗಾಗಿ ವ್ಯರ್ಥ ಮಾಡಬಾರ್ದು ಅಂತ. ಹರ್ಷ ಎಂಥ ಒಳ್ಳೆ ಹುಡುಗ, ಅವನ ಮೇಲೆ ನೀನು ಕೋಪ ಮಾಡ್ಕೊಂಡಿರೋದು ನನಗೆ ಇಷ್ಟ ಇಲ್ಲ. ಹೇಗೂ ಹೊರಟು ಹೋಗ್ತಿದ್ದೀವಲ್ಲ, ಮತ್ತೆ ಫ್ರೆಂಡ್ಸ್ ಆಗೋಣ. ಇಲ್ಲ ಖುಷಿ, ಇವನನ್ನು ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಬೇಕಿದ್ರೆ ನೀವಿಬ್ಬರೇ ಆಟ ಆಡಿ ಅಂತ ಹೀರಾ ಹೋಗ್ತಾ ಇದ್ದಾಗ ಹರ್ಷ ಅವಳ ಕೈ ಹಿಡಿದು, ಒಬ್ಬರ ಮೇಲಿನ ಕೋಪವನ್ನು ಇನ್ನೊಬ್ಬರ ಮೇಲೆ ತೋರಿಸೋದು ಸಂಸ್ಕಾರ ಅಲ್ಲ ಹೀರಾ. ಖುಷಿ ಪುಟ್ಟ ಮಗು, ನಿನ್ನ ಮಾತುಗಳಿಂದ ಅವಳಿಗೆ ಬೇಜಾರಾಗುತ್ತೆ ಅಂದ. ಹರ್ಷನ ಕೈಯನ್ನು ಕೊಡವಿದ ಹೀರಾ, ನಿನ್ನಿಂದಲೇ ಅವಳ ಮೇಲೆ ಕೋಪ ತೋರಿಸ್ತಿರೋದು. ನೀನು ಇಲ್ಲಿಂದ ಹೋದರೆ ನಾವು ಸಂತೋಷವಾಗಿರ್ತೀವಿ. ನಿನಗೆ ಸಾಧ್ಯ ಆದರೆ ಇದೊಂದು ಸಹಾಯ ಮಾಡು ಅಂತ ಕೈ ಮುಗಿದ್ಲು. ಮತ್ತು ಆಸ್ಪತ್ರೆಯಲ್ಲಿ ಮೈಥಿಲಿ ಮತ್ತು ವಿನಯ್.
ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ ಅಂತ ವಿನಯ್ ಅವಳನ್ನು ಡಾಕ್ಟರ್ ರೂಮಿಗೆ ಕರ್ಕೊಂಡು ಹೋದ. 50 ವರ್ಷ ದಾಟಿದ್ದ ಆ ಡಾಕ್ಟರ್ ಇಬ್ಬರನ್ನ ನೋಡಿ ಕೂತ್ಕೊಳ್ಳೋದಕ್ಕೆ ಹೇಳಿ ಸಮಸ್ಯೆ ಏನು ಅಂತ ಕೇಳಿದರು. ಮೈಥಿಲಿ ಮೌನವಾಗಿ ಕೋಪದಿಂದ ಕೂತಿದ್ಲು. ಮೇಡಮ್, ನಮಗೆ ಹೊಸದಾಗಿ ಮದುವೆ ಆಗಿದೆ. ಅವಳಿಗೆ ನನ್ನ ಜೊತೆ ದೈಹಿಕವಾಗಿ ಇರೋದಕ್ಕೆ ಇಷ್ಟ ಇರಲಿಲ್ಲ. ನಾನು ಕಾದೆ, ಆದರೆ ಯಾವುದೇ ಫಲ ಸಿಗಲಿಲ್ಲ. ಅದಕ್ಕೆ ಅವಳ ಮೇಲೆ ಬಲವಂತ ಮಾಡಿದೆ. ಆ ದಾಳಿಯಲ್ಲಿ ಅವಳಿಗೆ ಗಾಯಗಳು ಆಗಿದೆ ಮತ್ತು ಅವಳು ತುಂಬ ನಿಶಕ್ತಳಾಗಿದ್ದಾಳೆ. ನೀವು ಚಿಕಿತ್ಸೆ ನೀಡಬೇಕು ಅಂತ ವಿನಯ್ ಹೇಳ್ತಿದ್ದಾಗ ಡಾಕ್ಟರ್ ಮತ್ತು ಮೈಥಿಲಿ ಇಬ್ಬರು ದಂಗಾಗಿ ಹೋದರು. ಏನಪ್ಪ ನೀನು ಹೇಳ್ತಿರೋದು ಅಂತ ಡಾಕ್ಟರ್ ಕಾಳಿಕಾ ಮಾತೆಯಂತೆ ಸಿಟ್ಟಿನಿಂದ ಎದ್ರು. ಪ್ಲೀಸ್ ಮೇಡಮ್, ಅವಳು ನನ್ನ ಹೆಂಡತಿ ಎಂಬ ಧೈರ್ಯದಿಂದ ಹಾಗೆ ಮಾಡಿದೆ ಅಂತ ವಿನಯ್ ಹೇಳ್ತಿದ್ದಾಗ ಡಾಕ್ಟರ್ ಅವನ ಕೆನ್ನಿಗೆ ಚಟಾರ್ ಅಂತ ಹೊಡೆದ್ರು. ನೀನು ಮಾಡಿದ್ದು ಲೈಂಗಿಕ ದೌರ್ಜನ್ಯ ಅಲ್ಲ, ಅತ್ಯಾಚಾರ. ಇಷ್ಟು ಮಾಡಿ ಏನೋ ದೊಡ್ಡ ಕೆಲಸ ಮಾಡಿದೆ ಅಂತ ನನ್ನ ಹತ್ರ ಹೇಳ್ತಿದ್ಯಾ? ಇಷ್ಟು ಧೈರ್ಯ ನಿನಗೆ? ಇರು, ಈಗಲೇ ನಿನ್ನ ಗೃಹಹಿಂಸೆ ಕಾಯ್ದೆಯಡಿ ಜೈಲಿಗೆ ಹಾಕಿಸ್ತೀನಿ ಅಂತ ಫೋನ್ ತೆಗೆದ್ರು. ಆಗ ಎದುರಿದ ಮೈಥಿಲಿ ಡಾಕ್ಟರ್ ಕೈಯಿಂದ ಫೋನ್ ಕಸಿದ್ಕೊಂಡು, ಪ್ಲೀಸ್ ಮೇಡಮ್, ಆವೇಶ ಪಡಬೇಡಿ, ನಡೆದಿದ್ದೇ ಬೇರೆ, ನಾನು ಹೇಳ್ತೀನಿ ಅಂದ್ಲು. ಏನು ನೀನು ಹೇಳೋದು? ತಾಳಿ ಕಟ್ಟಿದ ಗಂಡ ಅಂತ ಬಲವಂತ ಮಾಡಿದ್ರೆ ಸುಮ್ಮನೆ ಇರ್ತೀಯಾ? ಎಷ್ಟು ಗಾಯಗಳಾಗಿವೆ ಅಂತ ನೋಡಿ ಆಮೇಲೆ ಇವನ ಕತೆ ಮುಗಿಸ್ತೀನಿ ಅಂತ ಮೈಥಿಲಿಯನ್ನು ಪರೀಕ್ಷಾ ಕೊಠಡಿಗೆ ಕರೆದೊಯ್ದರು. 15 ನಿಮಿಷದ ನಂತರ ಹೊರಬಂದ ಡಾಕ್ಟರ್ ಮುಖ ಬೆಳ್ಳಗಾಗಿತ್ತು. ಅವ್ರ ಕುರ್ಚಿಯಲ್ಲಿ ಕೂತ್ಕೊಳ್ತಾ, ಯಾಕಪ್ಪ ಇಷ್ಟು ಒಳ್ಳೆಯವನಾಗಿದೆಯಾ? ನನ್ನಿಂದ ಏಟು ಯಾಕೆ ತಿಂದೆ? ಆ ಹುಡುಗಿ ನಡೆದಿದ್ದೆಲ್ಲವನ್ನ ಹೇಳಿದ್ಲು. ನಿನ್ನ ತಪ್ಪಿಲ್ದಿದ್ರು ಯಾಕೆ ಇಷ್ಟು ದೊಡ್ಡ ನಿಂದನೆಯನ್ನು ನಿನ್ನ ಮೇಲೆ ಹಾಕ್ಕೊಂಡೆ ಅಂತ ವಿನಯನನ್ನ ಪ್ರೀತಿಯಿಂದ ನೋಡಿದ್ರು. ಆ ಕೆಲಸ ಮಾಡಿದವರು ಸತ್ತು ಬದುಕಿದ್ರು ಮೇಡಮ್, ಆದರೆ ಬದುಕಿರೋ ಹುಡುಗಿ ಯಾಕೆ ಈ ನಿಂದನೆಯನ್ನು ಹೊರಬೇಕು? ಅವಳ ಮನಸ್ಸು ದಿನ ಸಾಯಬೇಕಾ? ಅದಕ್ಕೆ ಹಾಗೆ ಹೇಳಿದೆ ಅಂದ ವಿನಯ್. ಅವಳಿಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ. ಗಾಯಗಳು ಇನ್ನೂ ಮಾಯಿಲ್ಲ. ನಾನು ಕೆಲವು ಔಷಧ ಮತ್ತು ಕ್ರೀಮ್ಗಳನ್ನ ಕೊಡ್ತೀನಿ. ಅದನ್ನು ತಪ್ಪದೆ ಬಳಸಿ. ಒಳ್ಳೆ ಆಹಾರದ ಜೊತೆಗೆ ನಡೆದ ಘಟನೆಯನ್ನು ಮರೆತರೆ ಅವಳು ಬೇಗ ಗುಣಮುಖಳಾಗ್ತಾಳೆ. ಇಲ್ದಿದ್ರೆ ಆ ಗಾಯ ಎಂದಿಗೂ ವಾಸಿಯಾಗೋದಿಲ್ಲ ಅಂತ ಡಾಕ್ಟರ್ ಬರೆದು ಕೊಡ್ತಿದ್ರೆ ಮೈಥಿಲಿ ಹೊರಗೆ ಬಂದ್ಲು. ಹರ್ಷನ ಕೈಯನ್ನು ತಳೆದ ಹೀರಾ, ನಿನ್ನಿಂದಲೇ ಎಲ್ವೋ, ನೀನು ಇಲ್ಲಿಂದ ಹೊರಟು ಹೋದರೆ ನಮಗೆ ನೆಮ್ಮದಿ ಅಂತ ಕೈ ಮುಗಿದ್ಲು. ಹೀರಾ, ಯಾಕೆ ಅವನ ಮೇಲೆ ಕೂಗಾಡ್ತಿದ್ಯಾ? ನೀನು ಒಳ್ಳೆ ಹುಡುಗಿ ಅಲ್ವಾ? ಸಾರಿ ಕೇಳು ಅಂದ್ಲು ಖುಷಿ ಕೋಪದಿಂದ. ನಿನಗೆ ತಿಳಿಯಲ್ಲ, ಸುಮ್ಮನಿರೋ ಅಂದ ಹೀರಾ ಅವಳನ್ನು ಗದರಿಸಿದ್ಲು. ಖುಷಿಗೆ ಕೋಪ ಮತ್ತು ಅಳು ಎರಡೂ ಬಂದವು. ಹರ್ಷ ಅವಳನ್ನು ಎತ್ಕೊಂಡು, ಕೂಲ್ ಡೌನ್ ಬೇಬಿ, ನನಗಾಗಿ ನೀವಿಬ್ಬರು ಜಗಳ ಆಡಬೇಡಿ. ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಅಳಿಸೋದು ನನಗಿಷ್ಟ ಇಲ್ಲ. ನಾನು ಹೋಗ್ತೀನಿ ಅಂತ ಖುಷಿಯನ್ನು ಒಳಗೆ ಕರೆದೊಯ್ದ. ಅರ್ಜೆಂಟ್ ಫೋನ್ ಬಂದಿದೆ ಅಂತ ಅನ್ವಿಕಾಗೆ ಹೇಳಿ ಖುಷಿಗೆ ಮುತ್ತು ಕೊಟ್ಟು ಹೊರಗೆ ಬಂದ. ಹರ್ಷ ಹೋಗೋವರೆಗೂ ಹೀರಾ ಒಳಗೆ ಹೋಗದೆ ಅಲ್ಲೇ ನಿಂತಿದ್ಲು. ಹರ್ಷ ತನ್ನ ಕಾರ್ನಲ್ಲಿದ್ದ ಒಂದು ಕವರ್ ತಂದು ಹೀರಾ ಬಳಿ ಬಂದು, ಇದು ನನ್ನ ಕಡೆಯಿಂದ ನಿನಗೆ ಗಿಫ್ಟ್. ಇದರಲ್ಲಿ ಏನಿದೆ ಅಂತ ಇಂಡಿಯಾಕ್ಕೆ ಹೋದ್ಮೇಲೆ ನೋಡು. ನನ್ನ ಮೇಲೆ ಕೋಪ ಇದ್ದರೆ ಇದನ್ನು ಸುಟ್ಟು ಹಾಕು. ಇಷ್ಟ ಆದರೆ ನನ್ನ ನೆನಪಾಗಿಟ್ಕೋ. ನಿನ್ನ ಗೆಳೆಯನಾಗುವ ಅರ್ಹತೆ ನನಗಿದೆಯೇ ಇಲ್ಲವೇ ಅಂತ ನೀನು ನಿರ್ಧರಿಸು. ಈಗ ನಿನಗೆ ತುಂಬ ಸಿಟ್ಟಿದೆ, ಏನೂ ಅರ್ಥ ಆಗಲ್ಲ. ಇನ್ನೆಂದು ಖುಷಿ ಮೇಲೆ ಕಿರ್ಚಬೇಡ. ಬಾಯ್, ಹ್ಯಾಪಿ ಜರ್ನಿ ಅಂತ ಹೇಳಿ ಕಾರ್ ಹತ್ತದ. ಹರ್ಷ ಹೋದ ಮೇಲೆ ಒಳಗೆ ಬಂದ ಹೀರಾ ಆ ಕವರನ್ನು ಹಾಸಿಗೆ ಮೇಲೆ ಎಸೆದ್ಲು. ಹರ್ಷನ ಜೊತೆ ಗೆಳೆತನ ಮಾಡಿದ್ರೆ ಡ್ಯಾಡಿಗೆ ಅವಮಾನ ಆಗುತ್ತೆ ಅಂತ ಅವಳಿಗೆ ಅನ್ನಿಸ್ತು. ಅಂದು ದೇವಸ್ಥಾನದಲ್ಲಿ ಹರ್ಷನ ತಾಯಿ ರೇಷ್ಮಾ, ಅಜ್ಜಿ ಸೀತಮ್ಮ ಅವರ ಜೊತೆ ತನ್ನ ಹುಟ್ಟಿನ ಬಗ್ಗೆ ಎಷ್ಟು ನೀಚವಾಗಿ ಮಾತಾಡಿದ್ರು ಎಂಬುದು ಅವಳಿಗೆ ನೆನಪಾಯಿತು. ಅದಕ್ಕಾಗ ಅವಳು ಬೇಜಾರು ಮಾಡಿಕೊಳ್ಳಿಲ್ಲ. ಆದರೆ ಅರ್ಜುನ್ ಮತ್ತು ಅನ್ವಿಕಾ ಅವರನ್ನು ಆಕೆ ಅವಮಾನಿಸಿದ್ಲಲ್ಲ, ಅದನ್ನು ಹೀರಾಳಿಂದ ಸಹಿಸೋದಕ್ಕಾಗಲಿಲ್ಲ. ತನ್ನ ಕಾರಣದಿಂದ ಅವರಿಗೆ ಕೆಟ್ಟ ಹೆಸರು ಬರಬಾರ್ದಂತ ಅಂದೇ ನಿರ್ಧರಿಸಿ ಹರ್ಷನ ಸ್ನೇಹವನ್ನು ಕಳೆದುಕೊಂಡಿದ್ಲು. ಮೈಥಿಲಿಗೆ ಶಕ್ತಿಗಾಗಿ ಟ್ಯಾನಿಕ್ ಕೂಡ ಬರೆದುಕೊಟ್ಟ ಡಾಕ್ಟರ್ 1 ವಾರ ಬಳಸಿ ಮತ್ತೆ ಕರ್ಕೊಂಡು ಬಾ ಅಂದರು. ಅವರಿಗೆ ಧನ್ಯವಾದವನ್ನು ಹೇಳಿ ಔಷಧವನ್ನು ತೆಗೆದುಕೊಂಡು ಒಂದು ಬಟ್ಟೆ ಅಂಗಡಿಗೆ ಹೋದರು. ತನುಜ ಕಾಲೇಜ್ ಫಂಕ್ಷನ್ ಇರೋದ್ರಿಂದ ಒಳ್ಳೆ ಉಡುಪು ಹಾರಿಸಲು ವಿನಯ್ ಮೈಥಿಲಿಗೆ ಹೇಳ್ದ. ನನಗೆ ಬರಲ್ಲ ಅಂದ್ಲು ಮೈಥಿಲಿ. ಇದು ಮನೆಯಲ್ಲ, ಸಾರ್ವಜನಿಕ ಸ್ಥಳ, ಇಲ್ಲಿ ಗಲಾಟೆ ಮಾಡಬೇಡ ಅಂತ ವಿನಯ್ ಹೇಳಿದ್ದಕ್ಕೆ ಅವಳು ಒಂದು ಲಾಂಗ್ ಡ್ರೆಸ್ಸನ್ನು ಹಾರಿಸಿದ್ಲು. ತಂಗಿ ಕೇಳಿದ
ಚಪ್ಪಲ್ ಬ್ಯಾಗ್ ಕೂಡ ತೆಗೆದುಕೊಂಡ ಮೇಲೆ ಊಟದ ಸಮಯ ಆಯಿತು. ಹತ್ತಿರದ ರೆಸ್ಟೋರೆಂಟ್ಗೆ ಕರೆದೊಯ್ದು ಏನು ಬೇಕು ಅಂತ ಕೇಳಿದಾಗ ಮೈಥಿಲಿ ನನಗೇನು ಬೇಡ ಅಂದ್ಲು. ಅವನೇ ಇಬ್ಬರಿಗೂ ಪಲಾವ್ ಆರ್ಡರ್ ಮಾಡ್ದ. ಮೈಥಿಲಿ ತಿನ್ನದೆ ಪ್ಲೇಟ್ನಲ್ಲಿ ಕೆದರ್ತಿದ್ರೆ ಅವನೇ ಚಮಚದಲ್ಲಿ ಅವಳ ಬಾಯಿಗೆ ತುತ್ತಿಟ್ಟ. ಎಲ್ಲರೂ ನೋಡ್ತಾ ಇರೋದರಿಂದ ಅವಳು ಮೌನವಾಗಿ ಊಟವನ್ನು ಮುಗಿಸಿದ್ಲು. ಸಮಯ 3 ಗಂಟೆ ಆಗ್ತಿರೋದನ್ನು ಕಂಡು ಹತ್ತಿರದ ಸಿನಿಮಾ ಥಿಯೇಟರ್ಗೆ ಕರ್ಕೊಂಡು ಹೋದ. ನನಗೆ ಆಸಕ್ತಿ ಇಲ್ಲ, ನೀನೇ ಹೋಗು ಅಂದ್ಲು. ನೀನೊಬ್ಬಳೆ ಇಲ್ಲೇನು ಮಾಡ್ತೀಯಾ ಅಂದ ವಿನಯ್. ನೀನು ಬರೋವರೆಗೆ ಭಿಕ್ಷೆ ಬೇಡ್ತೀನಿ ಅಂತ ಮೈಥಿಲಿಯನ್ನು ಕೆಕ್ಕರಿಸಿ ನೋಡಿ, ಆ ಭಿಕ್ಷೆಯನ್ನು ನಾನೇ ಕೊಡ್ತೀನಿ, ನನಗೆ ಕಂಪ್ನಿ ಕೊಡಲು ಬರ್ತೀಯಾ ಅಂದ. ನೀನು ಅಂತ ಅವಳ ಮೇಲೆ ಕೈ ಎತ್ತಿದ್ಲು. ಹೊಡಿತೀಯಾ, ಹೊಡಿ ಅಂತ ಬೆನ್ನು ತೋರಿಸ್ತಾ. ಇವರನ್ನು ನೋಡಿದ ಒಬ್ಬ ವ್ಯಕ್ತಿ ಹತ್ತಿರ ಬಂದು, ಸರ್ ಪಕ್ಕದಲ್ಲೇ ನಮ್ಮ ಲಾಡ್ಜ್ ಇದೆ, ಗಂಟೆಗೆ 500 ರೂಪಾಯಿ, ಬರ್ತೀರಾ ಅಂತ ಕೇಳ್ದ. ವಿನಯ್ ಅವನನ್ನು ನೋಡಿ, ನಮ್ಮನ್ನು ಯಾಕೆ ಕೇಳ್ತಿದ್ಯಾ ಅಂದ. ನಿಮ್ಮಿಬ್ಬರಿಗೂ ಮದುವೆ ಆಗಿಲ್ಲ ಅಂತ ಕಾಣುತ್ತೆ, ಪ್ರೇಮಿಗಳಂತೆ ಜಗಳ ಆಡ್ತಿದ್ದೀರಲ್ಲ ಅದಕ್ಕೆ ಕೇಳಿದೆ ಅಂದ ಅವನು ಬುದ್ಧಿವಂತನಂತೆ. ಹೌದಾ, ನಿಮ್ಮ ರೂಮ್ನಲ್ಲಿ ಏನೇನಿದೆ ಅಂದನು ವಿನಯ್ ಅವನನ್ನು ಮೇಲಿಂದ ಕೆಳಗೆ ನೋಡುತ್ತಾ. AC ಇದೆ ಸರ್, ಮೆತ್ತನೆಯ ಹಾಸಿಗೆ ಇದೆ, ನಮ್ಮವ್ರು ನಿಮಗೆ ಸುರಕ್ಷತೆಯ ಸಾಧನಗಳನ್ನ ಕೊಡ್ತಾರೆ ಅಂದ ವಿನಯ್ ಕಿವಿಯಲ್ಲಿ. ಒಂದು ವೇಳೆ ಆ ಹುಡುಗಿಗೆ ಒಪ್ಪಿಗೆ ಇದ್ದರೆ ನಮ್ಮವರು ಇನ್ನೂ ಇಬ್ಬರು ನಾನು ಸೇರಿ ಎಲ್ಲರೂ ಮಜಾ ಮಾಡಬಹುದು. ಸುಮ್ಮನೆ ಅಲ್ಲ, ಒಬ್ಬೊಬ್ಬರು 500 ರೂಪಾಯಿ ಕೊಡ್ತೀವಿ ಅಂದ ಅವನು ನಗ್ತ. ಅವರ ಮಾತಿಗೆ ರಕ್ತ ಕುದಿದ ವಿನಯ್ ಅವನ ಬಾಯಿಗೆ ಬಲವಾಗಿ ಒಂದು ಒದೆ ನೀಡ್ದ. ಮೈಥಿಲಿ ನಡೆದದ್ದೇನು ಅಂತ ತಿಳಿಯದೆ ಬೆಚ್ಚಿ ಬಿದ್ಲು. ವಿನಯ್ ಅವನ ಕಾಲರ್ ಹಿಡಿದು ಮನ ಬಂದಂತೆ ಹೊಡಿತಾ, ಬ್ಲ್ಯಾಕ್ನಲ್ಲಿ ಟಿಕೆಟ್ ಮಾರೋದಲ್ಲದೆ ಇಂಥ ಕೆಲಸಗಳನ್ನೂ ಮಾಡ್ತಿದ್ಯಾ, ನಿಮ್ಮ ಹಿಂದೆ ಯಾರಿದ್ದಾರೆ ಹೇಳು ಅಂತ ಗದರಿಸ್ತಿದ್ದಾಗ ಅಲ್ಲಿಗೆ ಅವನ ಕಡೆಯ 4 ಬಂದು ವಿನಯ್ನನ್ನು ಸುತ್ತುವರೆದ್ರು. ಸಿನಿಮಾ ಶುರುವಾಗ ಅರ್ಧ ಗಂಟೆ ಆಗಿದ್ದರಿಂದ ಜನ ಯಾರೂ ಇರಲಿಲ್ಲ. ಆ 4 ವಿನಯ್ನನ್ನು ಸುತ್ತುವರೆದಾಗ ಮೈಥಿಲಿಗೆ ಭಯ ಆಯಿತು. ಪ್ಲೀಸ್ ಅವನನ್ನು ಬಿಟ್ಟುಬಿಡಿ ಅಂತ ಬೇಡ್ಕೊಂಡ್ಳು. ನೀನು ದೂರ ಇರು ಅಂತ ವಿನಯ್ ಅವಳನ್ನು ಬದಿಗೆ ಸರಿಸ್ದ. ಇರಲಿ ಮಾವ, ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ನೀನಿಷ್ಟು ಸಿಟ್ಟು ಮಾಡ್ಕೊಳ್ತಿದ್ಯಾ ಅಂದರೆ ಇವಳಿನ್ನೂ ಹೊಸಬಳು ಅಂತ ಅರ್ಥ. ಇವಳನ್ನು ಎಳ್ಕೊಂಡು ಹೋಗಿ ನಮ್ಮ ರೂಮ್ನಲ್ಲಿ ಹಾಕಿ, ಇವನು ಮುಂದೆ ಇವಳನ್ನು ಅನುಭವಿಸೋಣ ಅಂತ ಗಡ್ಡ ಕೆರೆಯುತ್ತಾ ಆ ರೌಡಿ ಮೈಥಿಲಿಯನ್ನು ಕಾಮ ದೃಷ್ಟಿಯಿಂದ ನೋಡ್ದ. ಅಲ್ಲೇ ಇದ್ದ ಒಂದು ಜೀಪ್ನಲ್ಲಿ ಮೈಥಿಲಿ ಮತ್ತು ವಿನಯ್ನನ್ನು ಹಾಕ್ಕೊಂಡು ಅವರು ಹೊರಟರು. ಊರಿನಿಂದ ದೂರ ಇದ್ದ ಹಳೆಯ ಬಂಗ್ಲೆಗೆ ಅವರನ್ನು ಕರೆದೊಯ್ದರು. ವಿನಯ್ ತನ್ನ ಶಕ್ತಿಯನ್ನೆಲ್ಲ ಹಾಕಿ ಅವರ ಮೇಲೆ ದಾಳಿ ಮಾಡ್ತಿದ್ದ. ಮೈಥಿಲಿಗೆ ಹಳೆಯ ಕಹಿ ನೆನಪುಗಳು ಮರುಕಳಿಸಿ ಹುಚ್ಚಿಡ್ದವಳಂತೆ ಕೂಗಾಡೋದಕ್ಕೆ ಶುರು ಮಾಡಿದ್ಲು. ಆ 4 ಏನೂ ಅರ್ಥ ಆಗದೆ ಅವಳ ಕಡೆ ನೋಡ್ತಿದ್ರೆ ವಿನಯ್ಗೆ ಮಾತ್ರ ಮೈಥಿಲಿ ಅಪಾಯದಲ್ಲಿದ್ದಾಳೆ ಅಂತ ಅರ್ಥ ಆಯಿತು. ಪ್ಲೀಸ್ ನನಗೇನು ಮಾಡಬೇಡಿ ಅಂತ ಕಿರ್ಚ್ತಿದ್ಲು ಮೈಥಿಲಿ. ಅವರಿಬ್ಬರು ವಿನಯ್ನನ್ನು ಹಿಡ್ಕೊಂಡ್ರೆ ಇನ್ನು 3 ಮೈಥಿಲಿಯನ್ನು ಕೆಳಗೆ ಕೆಡವಲು ಹೋದಾಗ ಒಂದು ಕಪ್ಪು ಬಣ್ಣದ ಬೆನ್ಸ್ ಕಾರ್ ವೇಗವಾಗಿ ಆ ಬಂಗಲೆ ಒಳಗೆ ಬಂತು. ಆ ಐಷಾರಾಮಿ ಕಾರ್ನಿಂದ ಹಿಡಿದ 4 ಎತ್ತರದ ವ್ಯಕ್ತಿಗಳು ಸೂಟ್ ಧರಿಸಿ ತುಂಬ ಸ್ಟೈಲಿಶ್ ಆಗಿ ಕಾಣ್ತಿದ್ರು. ಅವರು ಬಂದ ತಕ್ಷಣ ರೌಡಿಗಳ ಕಾಲಿಗೆ ಗುಂಡು ಹಾರಿಸಿದ್ರು. ರೌಡಿಗಳೆಲ್ಲ ಪ್ರಾಣಾಪಾಯದಿಂದ ತಪ್ಪಿಸ್ಕೊಳ್ಳಲು ಅಲ್ಲಿಂದ ಓಡಿ ಹೋದರು. ಕೂಗಾಡ್ತಿದ್ದ ಮೈಥಿಲಿ ಬಳಿ ಹೋಗಿ ವಿನಯ್ ಸಮಾಧಾನ ಮಾಡಲು ನೋಡಿದ್ರೂ ಸಾಧ್ಯ ಆಗಲಿಲ್ಲ. ಆಗ ಬಂದಿದ್ದ ಗಾರ್ಡ್ಸ್ಗಳಲ್ಲಿ ಒಬ್ಬನು, ನಮ್ಮ ಜೊತೆ ಕಾರ್ನಲ್ಲಿ ಬನ್ನಿ ಸರ್, ಆಸ್ಪತ್ರೆಗೆ ಹೋಗೋಣ ಅಂದ. ನೀವ್ಯಾರು, ನಾವಿಲ್ಲಿದ್ದೀವಿ ಅಂತ ನಿಮ್ಗೆ ಗೊತ್ತು ಅಂತ ವಿನಯ್ ಕೇಳ್ದ. ನಿಮ್ಮನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳೋದು ನಮ್ಮ ಕೆಲಸ ಸರ್, ಅರ್ಜುನ್ ಸರ್ ನಮ್ಮನ್ನು ನೇಮಿಸಿದ್ದಾರೆ ಅಂದಾಗ ವಿನಯ್ ದಂಗಾದ. ನಮಗಾಗಿ ಇವ್ರನ್ನ ಕಳಿಸಿದಾರಾ ಅಂತ ಆಶ್ಚರ್ಯಪಡ್ತಿರುವಾಗ ಮೈಥಿಲಿ ಮೇಡಮ್ ಕೂಡ, ಸರ್ ಫ್ಯಾಮಿಲಿ ಮೆಂಬರ್ ಅಲ್ವಾ, ನಿಮ್ಮನ್ನು ಯಾವುದೇ ರಕ್ಷಣೆ ಇಲ್ಲದೆ ಹೇಗೆ ಬಿಡ್ತಾರೆ ಅಂತ ಅವರು ಹೇಳಿ ಕಾರಿನ ಬಾಗಿಲನ್ನು ತೆಗೆದ್ರು. ವಿನಯ್ ಮೈಥಿಲಿಯನ್ನು ಎತ್ಕೊಂಡು ಕಾರ್ನಲ್ಲಿ ಮಲಗಿಸ್ದ. ಅಲ್ಲಿಂದ ಒಂದು ದೊಡ್ಡ ಆಸ್ಪತ್ರೆಗೆ ಕಾರು ಹೊರಡಿತು. ವಿನಯ್ ಮೈಥಿಲಿಯ ಕೂದಲನ್ನು ಸವರ್ತಾ, ಮೈಥಿಲಿ ನಿನಗಾಗಿ ನಾನು ಎಷ್ಟು ಕೆಳಗೆ ಬಿದ್ದೆ ಗೊತ್ತಾ, ಮೊದಲ ಬಾರಿ ನಿನ್ನನ್ನು ಲಂಗ ಧವಣಿಯಲ್ಲಿ ನೋಡಿದ ನೆನಪು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದೆ. ನಿನ್ನ ಸಿಟ್ಟು, ನಿನ್ನ ಕೆನ್ನೆಗಳು ನನಗೆ ಇಂದಿಗೂ ನೆನಪಿದೆ. ನಿಮ್ಮಪ್ಪ ನಿನಗೆ ಸರಿಯಾದ ದಾರಿ ತೋರಿಸಿದ ಕಾರಣ ನೀನು ಹೀಗಾದೆ, ಆದರೆ ಈಗ ನೀನು ನನ್ನ ಕೈಗೆ ಸಿಕ್ಕಿದೆಯಾ, ನಿನ್ನನ್ನು ದಾರಿಗೆ ತರ್ತೀನಿ ಅಂತ ಅಂದ್ಕೊಂಡ.
ಆಸ್ಪತ್ರೆ ತಲುಪಿದ ಮೇಲೆ ಸೈಕಾಟ್ರಿಸ್ಟ್ ಬಳಿ ಅವಳನ್ನು ಕರೆದೊಯ್ದ. ಮೈಥಿಲಿ ಬಗ್ಗೆ ವಿನಯ್ ವಿವರಿಸ್ದ. ಆ ಘಟನೆಯಿಂದ ಅವಳು ಮಾನಸಿಕವಾಗಿ ತುಂಬ ನೊಂದಿದ್ದಾಳೆ ಮಿಸ್ಟರ್ ವಿನಯ್. ಆ ಘಟನೆ ಅವಳ ಮನಸ್ಸಿನಲ್ಲಿ ಪದೇ ಪದೇ ಮರುಕಳಿಸ್ತಿದೆ ಅಂದರು ಡಾಕ್ಟರ್. ಇದಕ್ಕೆ ದಾರಿ ಏನು ಡಾಕ್ಟರ್? ಅವಳು ಮೊದಲಿನಂತಾಗಲು ಸಾಧ್ಯವೇ ಅಂತ ವಿನಯ್ ಕೇಳ್ದ. ಅವಳು ಆಲೋಚನೆ ಮಾಡಲು ಸಮಯವಿಲ್ಲದಂತೆ ಬ್ಯುಸಿಯಾಗಬೇಕು. ಯಾವುದಾದ್ರೂ ಕೆಲಸದಲ್ಲಿ ಅವಳನ್ನು ತೊಡಗಿಸ್ಬೇಕು. ತಾನು ಯಾರಿಗಿಂತಲೂ ಕಡಿಮೆ ಇಲ್ಲ ಅಂತ ಅವಳಿಗೆ ಅನ್ನಿಸ್ಬೇಕು. ಆತ್ಮವಿಶ್ವಾಸ ಹೆಚ್ಚಾದರೆ ಅವಳು ಗುಣಮುಖಳಾಗ್ತಾಳೆ. ಅವಳು ವಿಚಿತ್ರವಾಗಿ ನಡ್ಕೊಂಡ್ರೆ ಈ ಮಾತ್ರೆಗಳನ್ನ ನೀಡಿ ಅಂತ ಔಷಧವನ್ನು ನೀಡಿದ್ರು. ವಿನಯ್ ಕಾರ್ನಲ್ಲಿ ಕೂತು ಅರ್ಜುನ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ದ. ಅರ್ಜುನ್, ನಿನ್ನ ಕಂಪ್ನಿ ಮ್ಯಾನೇಜರ್ ಆಗಿ ಮತ್ತು ಅವಳನ್ನು ನಿನ್ನ ಅಸಿಸ್ಟೆಂಟ್ ಆಗಿ ನೇಮಿಸ್ತಿದ್ದೀನಿ. ನೀವು ಆಫೀಸ್ಗೆ ಬರ್ತೀರೋ ಅಥವಾ ಮನೆಯಿಂದಲೇ ಕೆಲಸ ಮಾಡ್ತೀರೋ ನಿಮ್ಮಿಷ್ಟ ಅಂತ ಆಜ್ಞೆಯನ್ನು ನೀಡ್ದ. ಅರ್ಜುನನಿಗೆ ಧನ್ಯವಾದವನ್ನು ಹೇಳಿ ಆಟೋದಲ್ಲಿ ಮನೆಗೆ ಬಂದರು. ತನುಜಾ ಮತ್ತು ಸುಜಾತ ಇನ್ನೂ ಬಂದಿರಲಿಲ್ಲ. ಮೈಥಿಲಿನ ಹಾಸಿಗೆ ಮೇಲೆ ಮನಗಿಸಿ ಅವಳಿಗಾಗಿ ಒಂದು ಲ್ಯಾಪ್ಟಾಪ್ ಆರ್ಡರ್ ಮಾಡಿದ ವಿನಯ್. ಅರ್ಜುನ್ ಕಳಿಸಿದ್ದ ಹಣಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾ ಔಷಧಿ ತೆಗಿತಿದ್ದಾಗ ಮೈಥಿಲಿ ಎಚ್ಚರಗೊಂಡ್ಳು. ಅತ್ತ ಅರ್ಜುನ್ ಮನೆಯಲ್ಲಿ. ಹರ್ಷ ಯಾಕೆ ಹೋದ ಹೀರಾ ಅಂತ ಅನ್ವಿಕಾ ಕೇಳಿದ್ಲು. ನನಗೆ ಗೊತ್ತಿಲ್ಲ ಮಮ್ಮಿ ಅಂತ ಹೀರಾ ಟಿ ವಿ ನೋಡ್ತಾ ಸುಳ್ಳು ಹೇಳಿದ್ಲು. ಇಲ್ಲ ಮಮ್ಮಿ, ಹೀರಾ ಅಕ್ಕ ಹರ್ಷನ್ ಜೊತೆ ಜಗಳ ಆಡಿದ್ಲು, ಅವನನ್ನು ಬೈದ್ಲು, ಅದಕ್ಕೆ ಅವನು ಹೋದ ಅಂತ ಖುಷಿ ಚಾಡಿ ಹೇಳಿದ್ಲು. ಅನ್ವಿಕಾ ಹೀರಾನನ್ನು ಪ್ರಶ್ನಿಸಿದಾಗ ಅವಳು, ಹೌದು ಮಮ್ಮಿ, ನನ್ನ ಮನೆಗೆ ನನ್ನ ಇಷ್ಟ ಇಲ್ಲದವ್ರು ಬರೋದು ಬೇಡ ಅಂತ ಎಚ್ಚರಿಕೆ ಕೊಟ್ಟೆ ಅಂದ್ಲು. ಯಾಕಮ್ಮ ಅಷ್ಟು ಕೋಪ? ಮನೆಗೆ ಬಂದವ್ರನ್ನ ಹಾಗೆ ನಡೆಸ್ಕೊಳ್ಬಾರ್ದಲ್ವಾ ಅಂದಾಗ ಹೀರಾ, ಅವರ ಕುಟುಂಬ ನಮ್ಮ ಬಗ್ಗೆ ಅಷ್ಟು ನೀಚವಾಗಿ ಮಾತನಾಡ್ಬೋದಾ? ಅವನ ಸ್ನೇಹ ಬೇಡ ಅಂತ ಹಠ ಮಾಡಿದ್ಲು. ಅನ್ವಿಕಾ ಬಂದು ಹೀರಾಳನ ಮುದ್ದಾಡಿ, ಯಾರಿಗೂ ನಮ್ಮ ಕುಟುಂಬದ ಬಗ್ಗೆ ಮಾತಾಡೋ ಹಕ್ಕಿಲ್ಲ ನಿಜ, ಆದರೆ ನಮ್ಮನ್ನು ಪ್ರೀತಿಸೋರನ್ನು ನೋಯಿಸೋದು ಕೂಡ ತಪ್ಪು. ಹರ್ಷ ತುಂಬ ಒಳ್ಳೆಯವನು, ಇನ್ನೊಮ್ಮೆ ಅವನು ಕಂಡ್ರೆ ಸಾರಿ ಹೇಳು ಅಂದ್ಲು. ಅನ್ವಿಕಾ ಗಟ್ಟಿಯಾಗಿ ಹೇಳಿದ್ರಿಂದ ಹೀರಾ ಅನಿವಾರ್ಯವಾಗಿ ಒಪ್ಪಿದ್ಲು. ಅರ್ಜುನ್ ಬಂದ ಮೇಲೆ ಅನ್ವಿಕಾ ಎಲ್ಲರ ಜೊತೆ ಮಾತನಾಡಿ ಇಂಡಿಯಾಕ್ಕೆ ಹೋಗೋದಕ್ಕೆ ಸಿದ್ಧವಾದರು. ಹರ್ಷ ಹೋದ ವಿಷಯ ತಿಳಿದ ಅರ್ಜುನ್ ಅವನಿಗೆ ಫೋನ್ ಮಾಡ್ದ. ಹರ್ಷನ ಮಾತಿನಲ್ಲಿ ಅರ್ಜುನನ ಮೇಲೆ ಅಷ್ಟೇ ಗೌರವ ಇತ್ತು. ಅನ್ವಿಕಾ ಅರ್ಜುನನ್ನು, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳಿದ್ಲು. ಅರ್ಜುನ್ ಏನೂ ಹೇಳದೆ ಅವಳನ್ನು ಹತ್ತಿರ ಕೆಳ್ಕೊಂಡು ಮುತ್ತಿಟ್ಟ. ಅನ್ವಿಕಾ ಬಿಡಿಸ್ಕೊಳ್ಳಲು ನೋಡಿದ್ರೂ ಅವನು ಬಿಡಲಿಲ್ಲ. ಆಮೇಲೆ ಅವಳು ಅವನಿಂದ ತಪ್ಪಿಸ್ಕೊಂಡು ಓಡ್ ಹೋದ್ಲು. ಎಲ್ಲರೂ ಏರ್ಪೋರ್ಟ್ಗೆ ಹೊರಟರು. ಈ ಬಾರಿ ಬ್ರೌನಿ ಕೂಡ ಅವ್ರ ಜೊತೆ ಬರ್ತಿತ್ತು. ಆ ದೊಡ್ಡ ಮನೆಯನ್ನು 10 ವರ್ಷದ ಅವಧಿಗೆ ಬಾಡಿಗೆಗೆ ನೀಡಿದ್ರು. ಮತ್ತೆ ವಿನಯ್ ಮನೆಯಲ್ಲಿ ಮೈಥಿಲಿ ಕಣ್ಬಿಟ್ಟು ಸುತ್ತಲೂ ನೋಡ್ತಾ, ಏನಾಯಿತು, ನಾನು ಯಾಕೆ ಇಲ್ಲಿದ್ದೀನಿ ಅಂತ ಕೇಳಿದ್ಲು. ನೀನು ಪ್ರಜ್ಞೆ ತಪ್ಪಿದ್ದಿದೆ ಅಂದ ವಿನಯ್. ಎಲ್ಲಿ, ಯಾಕೆ? ನಾನು ಚೆನ್ನಾಗಿದ್ನಲ್ಲ ಅಂದಾಗ, ಸರಿಯಾಗಿ ಊಟ ಮಾಡದಿದ್ರೆ ಹೀಗೆ ಆಗೋದು ಅಂತ ವಿನಯ್ ಅವಳಿಗೆ ಮಾತ್ರೆಯನ್ನು ನೀಡಿದ. ಅವಳು ಸಿಟ್ಟಿನಿಂದ ಮಾತ್ರೆಯನ್ನು ಎಸೆದ್ಲು. ವಿನಯ್ ಅವಳ ಕೆನ್ನೆಗೆ ಹೊಡೆದು ಬಲವಂತವಾಗಿ ಮಾತ್ರೆ ಹಾಕಿ ನೀರು ಕುಡಿಸ್ದ. ಮೈಥಿಲಿ ಅಳ್ತಾ, ಯಾಕೆ ನಾನು ಹೊಡಿತಿದೀಯಾ ಅಂದ್ಲು. ಅವಳನ್ನು ಹಾಗೆ ನೋಡಲು ವಿನಯ್ಗೆ ಕಷ್ಟ ಆಯಿತು. ಇದು ನನ್ನ ಮನೆ, ಈಗ ನೀನು ನನ್ನ ರಕ್ಷಣೆಯಲ್ಲಿದೆಯಾ, ನಾನು ಹೇಳಿದಂತೆ ಕೇಳಬೇಕು, ಇಲ್ಲದಿದ್ದರೆ ಬಲವಂತವಾಗಿ ತಾಳಿ ಕಟ್ಟಿ ಇಲ್ಲೇ ಇಟ್ಕೊಳ್ತೀನಿ ಅಂತ ಹೆದರಿಸ್ದ. ನನಗೆ ಇಷ್ಟ ಇಲ್ಲದೆ ತಾಳಿ ಕಟ್ಟಿದ್ರೆ ನಾನು ಸಂಸಾರ ಮಾಡ್ತೀನಿ ಅಂದ್ಕೊಂಡಿದೀಯಾ ಅಂತ ಅವಳು ಹೇಳುವಷ್ಟರಲ್ಲೇ ವಿನಯ್ ಅವಳಿಗೆ ಮುತ್ತಿಟ್ಟ. ಮೈಥಿಲಿಗೆ ಏನಾಗ್ತಿದೆ ಅಂತ ತಿಳಿಯಲು 1 ನಿಮಿಷ ಬೇಕಾಯಿತು. ಅವನು ಅವಳನ್ನು ಬಿಟ್ಟು, ನಾನು ಕೇವಲ ಮಾತಾಡಲ್ಲ, ಮಾಡಿಯೂ ತೋರಿಸ್ತೀನಿ ಅಂದ. ನೀನೊಬ್ಬ ಈಡಿಯಟ್ ಅಂತ ಮೈಥಿಲಿ ಕೈ ಎತ್ತಿದಾಗ, ಹೊಡಿ ಅಂತ ನಕ್ದ. ನಿನಗೆ ಬುದ್ಧಿನೇ ಇಲ್ವಾ? ಹುಡುಗಿಯ ಜೊತೆ ಹೇಗಿರಬೇಕು ಅಂತ ತಿಳಿಲಿಲ್ವಾ ಅಂದ್ಲು. ನಿಜಕ್ಕೂ ನನಗೆ ತಿಳಿಯದು ಮೈಥಿಲಿ, ನೀನೇ ಹೇಳ್ಕೊಡು. ನಿನಗೆ ನನ್ನ ಪ್ರೀತಿ ಇಷ್ಟ ಆಗ್ತಿಲ್ಲ ಅಂದಮೇಲೆ ನನ್ನಲ್ಲಿರೋ ರಾಕ್ಷಸನನ್ನೇ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಕಣ್ಣು ಹೊಡೆದ. ನಾನು ನಿಜವಾಗಿಯೂ ರಾಕ್ಷಸಿ, ನನಗೆ ಸಿಟ್ಟು ಬಂದರೆ ಏನು ಮಾಡ್ತೀನಿ ಅಂತ ನನಗೇ ತಿಳಿಯಲ್ಲ. ಏನು ಮಾಡ್ತೀಯಾ ಅಂದ ವಿನಯ್. ಆಯಿಂಟ್ಮೆಂಟ್ ಡಬ್ಬಿ ತೆಗೆಯುತ್ತಾ, ನಿನ್ನ ಕೊಂದು ಹಾಕ್ತೀನಿ ಅಂದ್ಲು ಮೈಥಿಲಿ. ಸರಿ, ಕೊಂದು ಹಾಕು. ಪ್ರೀತಿಸಿದ ಹುಡುಗಿ ಕೈಯಲ್ಲಿ
ಸಾಯೋದಕ್ಕಿಂತ ಅದೃಷ್ಟ ಬೇಕೇ? ಹಿಂದೆ ನಡೆದ ಘಟನೆಯ ನೆನಪಾಗದಂತೆ ಅವಳನ್ನ ಹತೋಟಿಗೆ ತರುವಲ್ಲಿ ವಿನಯ್ ಯಶಸ್ವಿಯಾದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.